ವಿಲ್ನ ಮಾಡೋದು ಒಂದು, ಅಂಡ್ ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಾ ಇದ್ರಿ ಹೇಗೆ ಒಬ್ಬ ವ್ಯಕ್ತಿ ಕೋಪದಲ್ಲಿ ವಿಲ್ನ ಹರಿದಾಕ್ಬಿಟ್ರು ಅಂತ. ಹೌದು ವಿಲ್ನ ಸೇಫ್ ಆಗಿ ನಾವು ಸೆಕ್ಯೂರ್ಡ್ ಆಗಿ ಒಂದು ಜಾಗದಲ್ಲಿ ಇಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಹೌದು. ಈಗ ವಿಲ್ ಬರಿತೀರಾ, ನಿಮ್ಮ ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿದ್ರೆ ವಿಲ್ ಮಾಡಿದೀನಿ ಅಂತ ಧೈರ್ಯವಾಗಿ ಹೇಳ್ಕೊಂಡು ಕಾಪಿ ನಿಮ್ಮ ಮನೆಯವ್ರಿಗೆ ಕೊಡ್ಬೋದು. ಸಂಬಂಧಗಳು ಚೆನ್ನಾಗಿದ್ದಾಗ. ಬಹಳಷ್ಟು ಮನೆಗಳಲ್ಲಿ ಸಂಬಂಧ ಚೆನ್ನಾಗೇ ಇರುತ್ತೆ, ಸಮಸ್ಯೆ ಏನು ಇರೋದಿಲ್ಲ. ಎಲ್ಲಿ ಸಂಬಂಧ ಚೆನ್ನಾಗಿ ಇಲ್ಲ ಅಂಥವರು ಪ್ರಾಯಶಃ ಫ್ರೆಂಡ್ಗೋ ಅಥವಾ ಅವ್ರು ಯಾರು ಲಾಯರ್ ಹತ್ರ ಹೋಗಿ ಲಾಯರ್ ಹತ್ರ ಮಾಡಿಸಿರ್ತಾರೋ ಅಥವಾ ಒಂದು ಕನ್ಸಲ್ಟೆಂಟ್ಸ್ ಮಾಡಿಸಿರ್ತಾರೋ, ಬೇಕಾದ್ರೆ ಅವರಿಗೆ ನಂಬಿಕೆ ಇದ್ದರೆ ಅವರಲ್ಲಿ ಕೊಟ್ಟು ನನ್ನ ಕಾಲ ನಂತರ ನಮ್ಮ ಮಕ್ಕಳಿಗೆ ಹೇಳಪ್ಪ ಅಂತಕ್ಕಂಥದ್ದು ಮಾಡ್ಬೋದು. ಇಲ್ಲಾಂದರೆ ನನಗೆ ಈಗ ಟೆಕ್ನಾಲಜಿ ನೋಡ್ತಾ ಇದ್ದರೆ ಡಿಜಿ ಲಾಕಲ್ಲಿ ಅದನ್ನು ಸೇವ್ ಮಾಡಿಬಿಟ್ಟು ಅದು ಪಾಸ್ವರ್ಡ್ನ ಇಲ್ಲಿ ಹಾಕ್ಬಿಟ್ರೆ ಮುಗ್ದೋಯ್ತು ವಿಲ್ಲಲ್ಲಿ. ಆ್ಯಂಡ್ ಈ ಥರ ವಿಲ್ನ ಬರೆಯೋವಾಗ ತುಂಬ ಕೇರ್ಫುಲಿ ವಿ ಕ್ಯಾನ್ ಪ್ಲೇ ಅರೌಂಡ್ ವಿತ್ ವರ್ಡ್ಸ್ ಅಲ್ವಾ? ಅಂದರೆ ಅದನ್ನು ಓದೋರಿಗೆ ಮೇಲ್ನೋಟಕ್ಕೆ ಅರ್ಥನೇ ಆಗದೆ ಹೋಗಬಹುದು. ಫಾರ್ ಎಕ್ಸಾಂಪಲ್ ರೈಟ್ಸ್ ಅಂತ ಬಂದಾಗ ದೆರ್ ಇಸ್ ಅಬ್ಸಲ್ಯೂಟ್ ರೈಟ್ಸ್ ಆ್ಯಂಡ್ ದೆರ್ ಇಸ್ ಲಿವಿಂಗ್ ರೈಟ್ಸ್. ಎಕ್ಸಾಂಪಲ್ ನಾನು ಹೇಳ್ತಿರೋದು, ರೈಟ್? ಮೇಲ್ನೋಟಕ್ಕೆ ಎರಡೂ ರೈಟ್ಸೇ ಹೌದು, ಬಟ್ ಎರಡರಲ್ಲೂ ಅದರದ್ದೇ ಆದಂತಹ ಒಂದಷ್ಟು ಕಂಡೀಷನ್ಸ್ ಅಂತಿರುತ್ತೆ, ಎಸ್ಪೆಷಲಿ ಫಾರ್ ಒನ್. ಅಬ್ಸಲ್ಯೂಟ್ ರೈಟ್ ಅಂತ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನನ್ನ ಸೆಟ್ಸ್ ಇದೆ, ನನ್ನ ಹೆಂಡತಿ ಕಂಪ್ಲೀಟಾಗಿ ನಾನು ಕೊಡ್ತಿದ್ದೀನಿ ಅಂತ ಅಬ್ಸಲ್ಯೂಟ್ ರೈಟ್ಸ್ ಅವರಿಗೆ ಕೊಡ್ತೀನಿ ಅಂತ ಹೇಳೋದಂದ್ರೆ ಸಂಪೂರ್ಣ ಹಕ್ಕು ಆ ಆಸ್ತಿಯ ಮೇಲೆ ನನ್ನ ಹೆಂಡತಿಗೆ ಮಾತ್ರ ಇರುತ್ತೆ. ಇದು ಮೊದಲನೇ ಪಾಯಿಂಟ್. ಅಬ್ಸಲ್ಯೂಟ್ ರೈಟ್ ಮಗನಿಗಾಗಲಿ ಯಾರಿಗೇ ಆಗಲಿ, ದಾರಿಲೋಗ ದಾಸಯ್ಯನಿಗೂ ನಾನು ಕೊಡ್ಬೋದು ಅದನ್ನು. ಸೊ ದಾಸಯ್ಯ ವಿಲ್ ಹ್ಯಾವ್ ಅಬ್ಸಲ್ಯೂಟ್ ರೈಟ್ ಆನ್ ಮೈ ಪ್ರಾಪರ್ಟಿ ಹೇಳ್ಬೋದು, ಅದು ನಾನು ಸ್ವಯಾರ್ಜಿತ ಆಗಿರಿದ್ದಾಗ. ಸೊ ಇಲ್ಲಿ ಲಿವಿಂಗ್ ರೈಟ್ಸ್ ಅಂತ ಪದ ತಾವು ಬಳಸಿದ್ರಿ. ಲಿವಿಂಗ್ ರೈಟ್ಸ್ ಅನ್ನೋದು ಬೇರೆ ಥರನೇ ಆಪರೇಟ್ ಆಗತ್ತೆ. ಅಲ್ಲಿ ನನ್ನ ಹೆಂಡತಿಗೆ ಸಂಪೂರ್ಣ ಹಕ್ಕು ಬರಲ್ಲ, ಆ ಮನೆಯಲ್ಲಿ ಇರ್ಲಿಕ್ಕೆ ಮಾತ್ರ ಅವ್ರಿಗೆ ಅಧಿಕಾರ ಇರುತ್ತೆ. ಅವರು ಜೀವಿತಾವಧಿಯಲ್ಲಿ ಕಂಪ್ಲೀಟ್ ಅವ್ರ ಲೈಫ್ ಲಾಂಗ್ ಆ ಮನೇಲಿ ಇರಬಹುದು. ಅವ್ರು ಆ ಮನೇನ ಮಾರೋಕ್ಕಾಗಲ್ಲ, ಲೋನ್ ತೊಗೊಳಕ್ಕಾಗಲ್ಲ, ದಾನ ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಮನೇಲಿ ಎಕ್ಸಾಂಪಲ್ಗೆ ಹೇಳ್ತೀನಿ, ನನ್ನ ಮಕ್ಕಳು, ನನಗೇ ಡೌಟು ನನ್ನ ಮಕ್ಕಳ ಮೇಲೆ, ನಾಳೆ ನನ್ನ ಹೆಂಡತಿ ನೋಡ್ಕೊತಾರೋ ಇಲ್ವೋ ಅಂತ. ಅವಾಗ ನಾನೇನು ಮಾಡ್ತೀನಿ, ನಾನು ಒಂದು ಮನೆಯನ್ನು ನನ್ನ ವೈಫಿಗೆ ಲಿವಿಂಗ್ ರೈಟ್ಸ್ ಕೊಟ್ಬಿಡ್ತೀನಿ, ಆ ನಂತರ ನನ್ನ ಮಕ್ಳಿಗೆ ಹೋಗ್ಲಿ ಅಂತ ಬರೀತೀನಿ. ಅವಾಗೇನಾಯಿತು, ನನ್ನ ಹೆಂಡತಿಗೆ ಒಂದು ಪ್ರೊಟೆಕ್ಷನ್ ಕೊಟ್ಟಂಗಾಯಿತು. ಯಾರು ಆ ಮನೇನ ಆಕೆನ ಬಿಟ್ಟು ಹೋಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ಲಿವಿಂಗ್ ರೈಟ್ಸ್ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಅದರಲ್ಲಿ, ಇಲ್ಲ ಅಂತ ಇಲ್ಲ. ಬಟ್ ಅದು ಸನ್ನಿವೇಶ, ಮನೇಲಿ ಸಂಬಂಧಗಳು ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತದು. ಕರೆಕ್ಟ್. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಡಿಸ್ಕಸ್ಡ್ ಮತ್ತೊಂದೇನೆಂದರೆ ಸ್ವಯಾರ್ಜಿತ ಮತ್ತು ಪಿತ್ರಾರ್ಜಿತ ಆಸ್ತಿ. ಹೌದು. ಒಂದು ನಂಬಿಕೆ ಏನಂದರೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ತಂದೆ ಆಸ್ತಿಲಿ ಮಕ್ಕಳಿಗೆ ಗಂಡು ಹೆಣ್ಣಿಗೆ ಸಮನಾಗಿ ಪಾಲಿದೆ ಅನ್ನೋದೆಲ್ಲ ನಾವು ಕೇಳಿದ್ದೀವಿ, ಗೊತ್ತು. ಬಟ್ ಜಸ್ಟ್ ಇನ್ ಕೇಸ್ ತಂದೆ ನಾನು ನನ್ನ ಮಕ್ಕಳು ಕೊಡಲ್ಲ ಆಸ್ತಿನ ಅಂತ ಡಿಸೈಡ್ ಮಾಡಿದ್ರು, ತಾತನ ಆಸ್ತಿಲಿ ಮೊಮ್ಮಕ್ಕಳಿಗೆ ಪಾಲಿದೆ ಅಂತಾರೆ. ಹೌದು. ಇದಕ್ಕೇನಾದರೂ ಕಂಡೀಷನ್ಸ್ ಅಪ್ಲೈ ಇದೆಯಾ? ಹಾಂ, ಕಂಡೀಷನ್ ಇದೆ ಅಲ್ಲಿ. ಅಂದರೆ ತಾತನ ಆಸ್ತಿ ಮೊಮ್ಮಕ್ಕಳು ಬರೋದು ಯಾವಾಗ, ಒಂದು ಮೊಮ್ಮಗ ಯಾವಾಗ ಈ ಪ್ರಪಂಚಕ್ಕೆ ಬಂದ ಅಥವಾ ಮೊಮ್ಮಗಳು ಯಾವಾಗ ಈ ಪ್ರಪಂಚಕ್ಕೆ ಬಂದ ಅನ್ನೋದು ಮುಖ್ಯ ಆಗತ್ತೆ. ತಾತ ಬದುಕಿದ್ದಾಗಲ್ಲ, ತಾತ ಸತ್ತ ಮೇಲೆ ಅಂತ. ಓಕೆ. ಜನರಲ್ ಆಗಿ ಹೇಳೋದು ಕರೆಕ್ಟ್, ತಾತನ ಆಸ್ತಿ ಮೊಮ್ಮರಿಗೆ ಬರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ, ಕರೆಕ್ಟ್. ಮೊಮ್ಮಗ ತಾತ ತೀರೋದ್ ಮೇಲೆ ಬಂದಾಗ ಬರಲ್ಲ. ಸೊ ಅದು ನೋಡಬೇಕು. ಇನ್ನು ನೀವು ಪಿತ್ರಾರ್ಜಿತ ಅಂತ ಕೇಳಿದ್ರಿ, ಈಚೀಚೆಗೆ ಪಿತ್ರಾರ್ಜಿತ ಅನ್ನೋ ಕಾನ್ಸೆಪ್ಟ್ ನಾವು ತುಂಬ ಕಡಿಮೆ ನೋಡ್ತೀವಿ. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆ ಅದು ಪಾರ್ಟಿಷನ್ ಆಗಿದ್ರೆ ಪಿತ್ರಾರ್ಜಿತದ್ದು ಏನು ರೂಲ್ ಇದೆ ಅದು ಕಟ್ಟಾಗ್ಬಿಡತ್ತೆ. ಪಾರ್ಟಿಷನ್ ಆದ್ಮೇಲೆ ಸ್ವಯಾರ್ಜಿತ ಬಂದ್ಬಿಡುತ್ತೆ, ನನ್ನ ಹಕ್ಕು ಬಂದ್ಬಿಡುತ್ತೆ ಕಂಪ್ಲೀಟ್ ನನಗೆ. ಫಾರ್ ಎಕ್ಸಾಂಪಲ್ ನಮ್ಮ ತಾತನ ಆಸ್ತಿ ನಮ್ಮ ತಂದೆಗೆ ಬಂತು, ನಮ್ಮ ತಂದೆ 4 ಜನ ಅಣ್ಣ ತಮ್ಮದಿದ್ದು ಅವ್ರು ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳೋಣ. ದ ಮೊಮೆಂಟ್ ಪಾರ್ಟಿಷನ್ ಆಗಿದ್ದ ಕೂಡಲೇ ಇಟ್ ಲೂಸಸ್ ದಿ ಕ್ಯಾರೆಕ್ಟರ್ ಆಫ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ. ಸೊ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನೋಡಬೇಕು, ಡಾಕ್ಯುಮೆಂಟ್ಸ್ ನೋಡಿ ಅರ್ಥ ಮಾಡಿಕೊಂಡು ಆ ನಂತರದಲ್ಲಿ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಹೀಗೆ ಮಾಡಿಪ್ಪ ಅಂತ ಹೇಳ್ತಕ್ಕಂಥ ವಿಚಾರ ಇನ್ನೊಂದಿದೆ, ಆ ಥರ ಬರುತ್ತೆ. ಸೊ ಇದು ನಾವು ಜನರಲ್ ಡಿಸ್ಕಷನ್ ಒಂದು ಭಾಗ. ಎಸ್ ಗಾಟ್ ಇಟ್. ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಇದ್ದೇ ಇರುತ್ತೆ ಸರ್, ಎಲ್ಲದಲ್ಲೂ ಒಂದು ಇದ್ದೇ ಇರುತ್ತೆ. ಸೊ ನಾವು ಅದನ್ನ ಇದು ಎಜುಕೇಟಿವ್ ಸೆಷನ್ ಅಂತ ಆಗಲೇ ಹೇಳಿದ್ದೆ ನಾನು. ಕಂಡೀಷನ್ಸ್ ಅಪ್ಲೈ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಕಂಡೀಷನ್ಸ್ ಅಪ್ಲೈ. ಎಸ್. ಆ್ಯಂಡ್ ಇವಾಗ ಓಕೆ, ಸಿನ್ಸ್ ವಿ ವರ್ ಟಾಕಿಂಗ್ ಅಬೌಟ್ ತಾತನ ಆಸ್ತಿ ಮೊಮ್ಮಕ್ಳಿಗೆ ಬರೋದು, ರೈಟ್? ಇವಾಗ ತಂದೆ ಕ್ಯಾನ್ ಡಿಸೈಡ್
ನಾನು ನನ್ನ ಮಕ್ಳಿಗೆ ಆಸ್ತಿ ಕೊಡಲ್ಲ ಅಂತ. ಹಾ. ಆದ್ರೆ ಅದೇ ತಂದೆ ಕ್ಯಾನ್ ನೆವರ್ ಡಿಸೈಡ್ ನಾನು ನನ್ನ ಮೊಮ್ಮಕ್ಕಳಿಗೆ ಆಸ್ತಿ ಕೊಡಲ್ಲ ಅಂತ. ಕರೆಕ್ಟಾ? ಅವರ ಕಾಲಾವಧಿಯಲ್ಲಿ ಮೊಮ್ಮಗು ಹುಟ್ಟಿದ್ರೆ ಹೇಳ್ಬೋದು. ಹಾ? ಯಾಕೆ ಹೇಳಕ್ಕಾಗಲ್ಲ? ನನ್ನ ಆಸ್ತಿ ಅದು. ನನ್ನ ಹೇಳ್ತೀರಾ? ಆಸ್ತಿನ ಈಗ ಇನ್ನೊಂದು ಹಾ, ಹೇಳ್ತೀನಿ ಕೇಳಿ. ಹಾ, ಒಂದು ಕೇಸು ಹೇಳ್ತೀನಿ ನೋಡಿ. ಹಾ. ಒಂದು ಮನೆಯಲ್ಲಿ ತಂದೆ ಇದ್ರು, ಹ್ಮ್. ಮಕ್ಕಳೆಲ್ಲ ಫಾರಿನ್ನಲ್ಲಿ ಇದ್ದಾರೆ. ಅಲ್ಲಿ ಏನಾಯಿತು, ಫಾರಿನಲ್ಲಿರೋ ಮಕ್ಕಳು ತಂದೆನ ಗಮನಿಸಲಿಲ್ಲ. ಹ್ಮ್. ತಂದೆ ಈ ಇಂಡಿಯಾದಲ್ಲಿರ್ತಕ್ಕಂಥ ತಂದೆ ಪಕ್ಕದಲ್ಲಿ ಇರೋ ಒಬ್ಬರು ಮನೆಯವರು ಹ್ಮ್. ಹೀ ಟುಕ್ ಕೇರ್ ಆಫ್ ಹಿಮ್. ಹ್ಮ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಹ್ಮ್. ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಅಟೆಂಡ್ ಮಾಡೋದು. ಪಾಪ ಒಳ್ಳೆ ಮನುಷ್ಯ, ಪಕ್ಕದ ಮನೆಯವನು. ಆತ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಆತ ಒಂದು ವಿಲ್ ಮಾಡಿದ್ದಾರೆ ತಂದೆ. ಹ್ಮ್. ಆ ವಿಲ್ಲಲ್ಲಿ ಏನಿದೆ ಅಂತ ಈ ಪಕ್ಕದ ಮನೆಯವನಿಗೂ ಗೊತ್ತಿಲ್ಲ. ಹ್ಮ್. ಹ್ಮ್. ಆಯಿತಾ? ಆ ವಿಲ್ಲು ತಂದೆ ತೀರೋದ್ರು. ಅವಾಗೆಲ್ಲ ಮಕ್ಕಳು ಓಡಿ ಬಂದರು ಹ್ಮ್. ಆಸ್ತಿಗೆ. ಬಂದಾಗ ವಿಲ್ ತೆಗೆದು ನೋಡಿದ್ರೆ ಅವ್ರ ಆಸ್ತಿ ಎಷ್ಟು ಪಕ್ಕದ ಮನೆಯವ್ರು ಬರೆದ್ಬಿಟ್ಟಿದ್ದಾರೆ. ಓ. ಯಾಕೆ? ಅವ್ರದ್ದು ಫುಲ್ ಸ್ವಯಾರ್ಜಿತ ಅದು. ಪಕ್ಕದ ಮನೆ ಅವರು ಕೋರ್ಟ್ಗೆ ಹೋದರು ಮಕ್ಕಳು. ನಮ್ಮ ತಂದೆ ಆಸ್ತಿ ನನಗೆ ಹಾಕಿದೆ ಹಾಗೆ ಹೀಗೆ. ಕೋರ್ಟಲ್ಲಿ ಡಿಸೈಡ್ ಆಯಿತು, ಇದು ಸ್ವಯಾರ್ಜಿತ, ಆತನಿಗೆ ಸಂಪೂರ್ಣ ಹಕ್ಕಿದೆ, ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅವರು ಮಕ್ಕಳಿಗೆ ಕೊಡಬೇಕಂತ ಇಲ್ಲ ಅಂತಕ್ಕಂಥ ವಿಚಾರ. ಸೊ ಪಕ್ಕದ ಮನೆಯವರು ಅವರು ಎಕ್ಸ್ಪೆಕ್ಟೇ ಮಾಡಿಲ್ಲ. ಹ್ಮ್. ಒಳ್ಳೆ ಮನಸ್ಸಿನಿಂದ ಒಳ್ಳೇದಾಗಲಿ ಅಂತ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಆಸ್ತಿ ಬಂತು. ಹಾಂ, Okay. ಇನ್ನೊಂದು ನಾವು ಸೀನಿಯರ್ ಸಿಟಿಸನ್ಸ್ ಆ್ಯಂಗಲಲ್ಲಿ ನೋಡಿದಾಗ ಹ್ಮ್. ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹ್ಮ್. ಹ್ಮ್. ಈ ದಾನಪತ್ರ ಅಂತ ಮಾಡ್ತಾರೆ. ಹಾ, ಹಾ. ಓಕೆ, ದಾನಪತ್ರ ಮಾಡೋದ್ರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಹ್ಮ್. ಬಹಳಷ್ಟು ಕೇಸಸ್ ನಾವು ನೋಡ್ತಾ ಇದ್ದೀವಿ. ದಾನಪತ್ರ ಆಗಿದ್ದ ಕೂಡಲೇ ಎಂಟೈರ್ ರೈಟ್ಸು ಡೋನಿಗೆ ಹೊಟ್ಟೋಗುತ್ತೆ. ಹ್ಮ್. ಯಾರು ದಾನ ತಗೊಳ್ತಾರೆ ಅವ್ರಿಗೆ ಹ್ಮ್. ಹೊಟ್ಟೋಗುತ್ತೆ. ಹ್ಮ್. ಆನಂತರ ಅಪ್ಪ ಅಮ್ಮನ ನೋಡ್ಕೊಳ್ದೇ ಇದ್ರೆ, ಹ್ಮ್. ಸೊ ಅದಕ್ಕೆ ಸಾಧಾರಣ ಏನು ಹೇಳ್ತೀವಿ ಅಂದರೆ ಕಂಡೀಷ್ನಲ್ ಗಿಫ್ಟ್ ಕೊಡಿ ಅಂತ ಹೇಳ್ತೀವಿ. ಗಿಫ್ಟಲ್ಲೂ ಕಂಡೀಷನಲ್ ಗಿಫ್ಟ್ ಹಾ, ಕೊಡ್ಬೋದಾ? ಮಾಡ್ಬೋದು. ಓಕೆ, ಓಕೆ. ಹ್ಮ್. ಕಂಡೀಷನಲ್ ಗಿಫ್ಟ್ ಮಾಡಿ. ಹ್ಮ್. 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 ಒಂದು ವೇಳೆ ನನ್ನ ಮಗ ಅಥವಾ ಮಗಳು ನನ್ನನ್ನು ನನ್ನ ಓಲ್ಡ್ ಏಜಲ್ಲಿ ಸರಿಯಾಗಿ ನನಗೆ ಟ್ರೀಟ್ಮೆಂಟ್ ಕೊಡದೆ ಹೋದರೆ, ನೋಡ್ಕೊಳ್ದೆ ಹೋದರೆ, ಈ ಆಸ್ತಿನ ಮರಳಿ ಪಡೀಲಿಕ್ಕೆ ಹಕ್ಕನ್ನು ಉಳಿಸ್ಕೊತೀನಿ. ಓ, ಓಕೆ. ಕೆಲವರು ಹೇಳೋದು ಕಂಡೀಷನಲ್ ಗಿಫ್ಟ್ ಈಸ್ ನಾಟ್ ಎ ಫುಲ್ ಗಿಫ್ಟ್ ಅಂತ ಹೇಳೋದು ಉಂಟು. ಹ್ಮ್. ಆದರೆ ಕೆಲವು ಕೋರ್ಟ್ಸ್ ಹೇಳ್ತವೆ ಎಸ್ ಯು ಡೂ ದಿಸ್ ಅಂತ ಹೇಳ್ತಾರೆ. ಸೊ ಇನ್ ಆಲ್ ಫೇರ್ನೆಸ್, ಕರೆಕ್ಟ್. ಇನ್ ಆಲ್ ಬೆಟರ್ ಟು ಮೆನ್ಷನ್ ಹ್ಮ್. ಎ ಕಂಡೀಷನ್ ಇನ್ ದ ಗಿಫ್ಟ್. ಸಂಪೂರ್ಣ ಹಕ್ಕು ಮಕ್ಕಳಿಗೆ ಕೊಡಬೇಡಿ. ನಾನು ಮಕ್ಕಳು ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಕರೆಕ್ಟ್ ಸರ್. ಸಿಚುಯೇಷನ್, ಅವರ ಪರಿಸ್ಥಿತಿ ಹೌದು. ಏನೋ ಒಂದು ಆಗ್ಬಿಡುತ್ತೆ. ಹ್ಮ್. ಆ ಟೈಮಲ್ಲಿ ಅಪ್ಪ ನಂಗೆ ಗಿಫ್ಟ್ ಕೊಟ್ಬಿಟ್ಟು ನಾನು ಮಾರ್ಬಿಡೋಣ ಬಿಡು, ಅಪ್ಪನ ಅಮ್ಮ ನಾನು ಕೊಡೋದು ಬೇಡ, ನೋಡೋಣ ಏನಾಗೋದಾಗಲಿ. ಎಷ್ಟೋ ಕೇಸಸ್ ಅಪ್ಪ ಅಮ್ಮಂದ್ರನ್ನ ಓಲ್ಡ್ ಏಜ್ ಹೋಮಲ್ಲಿ ಬಿಟ್ಟು ಹೋಗಿದ್ದಿದೆ. ಕರೆಕ್ಟ್, ಕರೆಕ್ಟ್. ಪಾಪ ಸೀನಿಯರ್ ಸಿಟಿಸನ್ ಕಣ್ಣಲ್ಲಿ ನೀರು ಹಾಕ್ಕೊತಾ ಇದ್ದಾರೆ. ಸೊ ಇಲ್ಲಿ ಬಹಳಷ್ಟು ನಾನು ಸೀನಿಯರ್ ಸಿಟಿಸನ್ಸ್ಗೆ ಹೇಳ್ತೀನಿ, ದಯವಿಟ್ಟು ನೀವು ಮಾಡಂಗಿದ್ರೆ ಮಾಡಿ. ಪ್ರೀತಿ, ಅಭಿಮಾನ, ವಿಶ್ವಾಸ, ಅಂತಃಕರಣ ಎಲ್ಲವೂ ಬೇಕು, ನಿಜಾನೇ. ಆದರೆ ದಯವಿಟ್ಟು ನಿಮ್ಮದೂ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಈವ್ನಿಂಗ್ಸ್ ಆಫ್ ಲೈಫ್ ಅಂತ ನಾವೇನು ಹೇಳ್ತೇವೆ, ಹ್ಮ್. ಪಾಪ ಎಲ್ಲ ಕಷ್ಟಪಟ್ಟು ಸುಸ್ತಾಗಿ ಓಲ್ಡ್ ಏಜಲ್ಲಿ ಕೂತಿರ್ತೀರಿ. ಆ ಟೈಮಲ್ಲಿ ನೀವು ತೊಂದರೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಪ್ರೊಟೆಕ್ಷನ್ ತಗೊಳ್ಳಿ. ಕರೆಕ್ಟ್. ಕಾನೂನಾತ್ಮಕವಾಗಿ ನಿಮ್ಮ ಪ್ರೊಟೆಕ್ಷನ್ ಇದೆ, ಅದರಲ್ಲಿ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅದನ್ನು ಅಂತಕ್ಕಂಥದ್ದು ವಿಚಾರ ಇಲ್ಲ. ಕರೆಕ್ಟ್. ಕಂಡೀಷನಲ್ ಗಿಫ್ಟ್ ಬಗ್ಗೆ ಮಾತಾಡಿದ್ವಿ. ಇವಾಗ ಮತ್ತೊಂದು ಕಂಡೀಷನ್ನ ಬಗ್ಗೆ ಮಾತಾಡೋಣ. ಯೂಶಲಿ ಫ್ರೀಕ್ವೆಂಟ್ ಫ್ಲೈಯರ್ಸ್ಗೆ ನೀವು ಇದನ್ನ ಮೆನ್ಷನ್ ಮಾಡ್ತೀರಾ, ಆ್ಯಡ್ ಮಾಡ್ತೀರಾ ಅವರ ವಿಲ್ಲಲ್ಲಿ. ವಾಟ್ ಇಸ್ ದ್ಯಾಟ್? ಈಗ ನೋಡಿ, ಇದು ಒಂದು ಕಂಡೀಷನ್ ಹಾಕ್ಬೋದು. ಯಾಕೆಂದರೆ ಫ್ರೀಕ್ವೆಂಟ್ ಫ್ಲೈಯರ್ಸ್ ಅಂದರೆ ಏರಲ್ಲಿ ಏರೋಪ್ಲೇನಲ್ಲಿ ಹೋಗ್ತಕ್ಕಂಥವ್ರು ಭಾಳಷ್ಟು ದೇಶಗಳಿಗೆ ಹೋಗ್ತಿರ್ತಾರೆ, ಬಿಸ್ನೆಸ್ಸು ಮತ್ತೊಂದು ಮಾಡ್ತಿರ್ತಾರೆ. ಅವ್ರು ಪ್ರಯಾಣ ಮಾಡಿ ಏರೋಪ್ಲೇನ್ ಏನೋ ಬಿದ್ದು ಬಿಡ್ತಪ್ಪ, ಅವ್ರು ತೀರೋದ್ರು, ಅವ್ರ ಆಸ್ತಿಗೆ ಏನು ಮಾಡ್ಬೋದು, ಅವ್ರ ಕಾಂಪೆನ್ಸೇಷನ್ ಬರುತ್ತೆ. ಅಂಥ ಕಾಂಪನ್ಸೇಷನ್ ಯಾರಿಗೆ ಹೋಗ್ಬೇಕಂತ ಒಂದು ಇದರಲ್ಲಿ ಹಾಕಬೋದು. ಯಾಕೆಂದರೆ ಅದು ತುಂಬ ಲಾಂಗ್ ಪ್ರೋಸೆಸ್. ಆ ಗೌರ್ಮೆಂಟ್ಸ್ ಡಿಸೈಡ್ ಮಾಡಿ ಅವ್ರು ಕಾಂಪನ್ಸೇಷನ್ ಕೊಟ್ಟು ಅದು ಇಲ್ಲಿ ಬಂದು ಇವ್ರು ತಲುಪೋದು ಎಲ್ಲ ಇರುತ್ತಲ್ವ. ಅದಿಷ್ಟು ಲಾಂಗ್ ಪ್ರೋಸೆಸ್ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಥರ ಕಾಂಪನ್ಸೇಷನ್ ಬಂದಿದ್ದನ್ನು ಒಂದು ವಿಲ್ಲಲ್ಲಿ ಹಾಕ್ಬೋದು, ಹಾಕ್ಬಾರ್ದಂತ ಏನಿಲ್ಲ. ಐ ಮೇ ಫ್ರೀಕ್ವೆಂಟ್ ಟ್ರಾವೆಲರ್,
ನಾಳೆ ಕಾಂಪನ್ಸೇಷನ್ ಬಂದರೆ ನನ್ನ ಹೆಂಡ್ತಿಗೆ ಹೋಗಲಿ ಮಕ್ಳಿಗೆ ಹೋಗಲಿ ಯಾರೋ ಒಂದು ಇಷ್ಟು ಸಮಥಿಂಗ್ ಸಮ್ ಪೋರ್ಷನ್ಸ್ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ಹೋಗುತ್ತಲ್ಲ, ಆ ಒಂದು ಉದ್ದೇಶ ಒಳ್ಳೆ ಉದ್ದೇಶದಿಂದ ಮಾಡ್ಬೋದು ಅಂತ ಹೇಳ್ತಾ ಇರೋದು ಅಷ್ಟೇ. ಎಸ್ ಎಸ್ ಎಸ್. ಆ್ಯಂಡ್ ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೇಳ್ತೀನಿ ಸರ್, ಮಿತ್ತಾ ಫ್ಯಾಕ್ಟಾ ನಮ್ಗೆ ಹೇಳಿ, ಹೇಳಿ. ಓಕೆನಾ? ಡಿಜಿಟಲ್ ಸಿಗ್ನೇಚರ್ಸ್ ಆರ್ ಸ್ಟಿಲ್ ನಾಟ್ ವ್ಯಾಲಿಡ್ ಫಾರ್ ವಿಲ್ಸ್ ನಮ್ಮ ಭಾರತದಲ್ಲಿ. ಅಲ್ಲ, ಡಿಜಿಟಲ್ ಸಿಗ್ನೇಚರ್ ಅನ್ನೋ ಅದಕ್ಕಿಂತ ಮೊದಲು ನೀವು ರಿಜಿಸ್ಟರ್ ಮಾಡ್ಬೇಕಾದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಹೋಗ್ತಿರಲ್ಲ, ಅದು ಫಿಸಿಕಲ್ ಸಿಗ್ನೇಚರ್ ಆಯ್ತಲ್ವಾ, ದಟ್ ಇಸ್ ಆಲ್ವೇಸ್ ಬೆಟರ್ ಅಂತ ನಾನು ಹೇಳ್ತೇನೆ. ಸೊ ಡಿಜಿಟಲಿ ಆಗಲ್ಲ, ಫಿಸಿಕಲಿ ಹೋಗಿ ಮಾಡಬೇಕು ಭಾರತದಲ್ಲಿ. ರಿಜಿಸ್ಟರ್ ಮಾಡಬೇಕಾದ್ರೆ ಎಸ್, ರಿಜಿಸ್ಟರ್ ಮಾಡಬೇಕು ಅಂದರೆ. ಸೊ ಡಿವೋರ್ಸ್ ಇನ್ನು ಪ್ರಾಸೆಸ್ಸಲ್ಲಿ ಇದ್ದಾಗ ಸ್ಪೌಸ್ಗೇನೆ ಎಲ್ಲ ಅಧಿಕಾರಗಳು ಇರುತ್ತೆ, ಲೀಗಲ್ ಹೇರ್ ಸ್ಪೌಸೇ ಆಗಿರ್ತಾರೆ. ಅಲ್ಲ, ಡಿವೋರ್ಸ್ ಅನ್ನೋದು ಏನಾಗುತ್ತೆ, ಕೋರ್ಟಲ್ಲಿ ಇನ್ನೂ ಡಿಸಿಷನ್ ಆಗಿಲ್ಲ, ಅವ್ರು ಇನ್ನು ಸ್ಟಿಲ್ ಹೆಂಡತಿ ಅಥವಾ ಗಂಡನಾಗೆ ಇರ್ತಾರಲ್ವಾ, ಸಿಂಪಲ್. ಕರೆಕ್ಟ್ ಕರೆಕ್ಟ್. ಅದು ಯಾವಾಗ ನೀವು ಗಂಡ ಹೆಂಡತಿ ಅಲ್ಲ ಅಂತ ಹೇಳೋದು, ಡಿಸಿಷನ್ ಬಂದ ಮೇಲೆ. ಡಿಸಿಷನ್ ಬರೋಕ್ಕೆ ಮೊದಲು ಅವ್ರು ಸ್ಟಿಲ್ ಗಂಡ ಹೆಂಡ್ತಿನೇ. ಎಸ್. ನಿಮಗೆ ಸಾಮಾಜಿಕವಾಗಿ ಅಥವಾ ಸೈಕಲಾಜಿಕಲಿ ನಿಮಗೆ ಆ ಒಂದು ರಿಲೇಶನ್ಶಿಪ್ ಇಲ್ಲದೆ ಇರಬಹುದು, ಕರೆಕ್ಟ್, ಬಟ್ ಕಾನೂನಾತ್ಮಕವಾಗಿ ಸ್ಟಿಲ್ ದೇ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಓನ್ಲಿ. ಆ್ಯಂಡ್ ನನ್ನ ಹೆಂಡತಿಗೆ ಇದು ಹೋಗಬೇಕು ಅಂತ ವಿಲ್ ಮಾಡಿರುವಂತಹ ಗಂಡ ವಿಚ್ಛೇದನ ಪಡೆದ ನಂತರ ವಿಲ್ನ ಮತ್ತೆ ಚೇಂಜ್ ಮಾಡ್ಬೋದು, ಮಾಡಬಹುದು, ಮಾಡ್ಬೋದು. ಬಟ್ ಮಾಡಿಲ್ಲ ಅಂದ್ರೆ ವಾಟ್ ಹ್ಯಾಪನ್ಸ್ ಇಫ್ ದಟ್ ಪರ್ಸನ್ ಡೈಸ್? ಹೆಂಡತಿ ಆಗಿರಲ್ಲ ಅವಳು, ಬಿಕಾಸ್ ಡಿವೋರ್ಸ್ ಆಗಿರುತ್ತೆ. ಅಟ್ ದಟ್ ಪಾಯಿಂಟ್ ಬುದ್ಧಿವಂತರಾದವ್ರು ಮಾಡ್ತಾರೆ. ಓಕೆ. ಸೊ ಸೊ ಕೆಲವೊಂದು ಕಡೆಗಳಲ್ಲಿ ನಾವು ನೋಡಿದೀವಿ, ಕೇಳಿದೀವಿ, ಪ್ರಾಣಿಗಳಿಗೆ ಅವ್ರ ಆಸ್ತಿನ ಬಿಟ್ಟು ಹೋದ್ರು ಅಂತ. ಸೊ ಭಾರತದಲ್ಲಿ ಕ್ಯಾನ್ ಯು ಲೀವ್ ಯುವರ್ ಅಸೆಟ್ಸ್ ಒಂದು ಪ್ರಾಣಿಗೆ? ಪ್ರಾಣಿಗಳಲ್ಲಿ ಸಂರಕ್ಷಣೆ ಮಾಡೋ ಉದ್ದೇಶದಲ್ಲಿ ಇಷ್ಟು ದುಡ್ಡು ನಾನು ಪ್ರಾಣಿ ಸಂರಕ್ಷಣೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳೋದು ಉಪಯುಕ್ತ ಅಂತ ನನಗನ್ಸುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಪ್ರಾಣಿಗೆ ನೀವು ಕೊಡ್ತೀನಿ ಅಂದರೆ ಪ್ರಾಣಿ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಅದನ್ನು ಆಸ್ತಿನ? ಪ್ರಾಣಿಗೆ ಒಂದು ಕೇರ್ ಟೇಕರ್ ಕೊಟ್ಟು ಈ ಕೇರ್ ಟೇಕರ್ ಅವನು ಇದನ್ನ ಮಾಡಲಿ, ಅಥವಾ ಒಂದು ಸಂಸ್ಥೆ, ಯಾವುದೋ ಒಂದು ಸಂಸ್ಥೆ, ಪ್ರಾಣಿಗಳಿಗಾಗಿ ಇರ್ತಕ್ಕಂಥ ಸಂಸ್ಥೆಗೆ ನಾನು ದಾನ ಮಾಡ್ತಿದ್ದೀನಿ, ಅದು ಬೆಟರ್ ಅಲ್ವಾ? ಅಬ್ಸಲ್ಯೂಟ್ಲಿ. ಮೆಂಟಲಿ ಕಾಂಪ್ರಮೈಸ್ಡ್ ಆಗಿರೋರು ಕೂಡ ಒಂದು ವ್ಯಾಲಿಡ್ ವಿಲ್ನ ಕ್ರಾಫ್ಟ್ ಮಾಡಬಹುದು. ಹಾ, ಮೆಂಟಲಿ ಕಾಂಪ್ರಮೈಸ್ ಆಗಿರೋರು ವೆನ್ ದೇ ಆರ್ ಇನ್ ಸೌಂಡ್ ಮೈಂಡ್, ಅವಾಗ ಮಾಡಿದ್ರೆ ಅದು ಊರ್ಜಿತ ಆಗತ್ತೆ. ಬಟ್ ಅದನ್ನ ಪ್ರೂವ್ ಮಾಡೋದು ಕಷ್ಟ. ಸೊ ಅದಕ್ಕೆ ಇದನ್ನ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಅದು ಕಾನೂನಲ್ಲಿ ಇದೆ ಅದಕ್ಕೆ. ವೆನ್ ಎ ಪರ್ಸನ್ ಈಸ್ ನಾಟ್ ಮೆಂಟಲಿ ಅನ್ಸೌಂಡ್ ಪರ್ಸನ್ ಕ್ಯಾನ್ ಡೂ ವೆನ್ ಹೀ ಈಸ್ ಇನ್ ಸೌಂಡ್ ಮೈಂಡ್ ಅಂತ ಹೇಳುತ್ತೆ. ಓಕೆ ಓಕೆ. ಆ ಥರ ಸೆಪರೇಟ್ ವಿಲ್ಸ್ ಆರ್ ಬೆಟರ್ ದ್ಯಾನ್ ಜಾಯಿಂಟ್ ವಿಲ್ಸ್. ಅದು ಡಿಪೆಂಡ್ಸ್ ಆನ್ ದಿ ಸಿಚುಯೇಷನ್. ಅದು ಕೌನ್ಸಿಲಿಂಗಲ್ಲಿ ನಾವು ಡಿಸೈಡ್ ಮಾಡಬೇಕಾಗ್ತದೆ. ನಿಮಗೆ ಇಂಡಿವಿಜುವಲ್ ವಿಲ್ ಬೇಕಾ? ಒಂದು ಹೇಳ್ತೀನಿ ಕೇಳಿ. ರೀಸೆಂಟಾಗಿ ಒಬ್ಬರು ಗಂಡ ಹೆಂಡತಿ ಬಂದಿದ್ರು, ಒಳ್ಳೆ ಜನ. ಅವ್ರೇನು ಮಾಡಿದ್ರು, ಡಿಸ್ಕಸ್ ಮಾಡಿದ್ರು, ಸರ್ ನಾವು ಜಾಯಿಂಟ್ ವಿಲ್ ಮಾಡ್ತೀವಿ ಅಂತ ಹೇಳಿ ಹೋದರು. ರೈಟ್, ಫೈನ್, ಫ್ಯಾಂಟಾಸ್ಟಿಕ್. ಸಡನ್ಲಿ ಈವ್ನಿಂಗು ವೈಫ್ ಫೋನ್ ಮಾಡಿ ನಾನು ಕೇಳಿದ್ದು, ಎಲ್ಲ ಚೆನ್ನಾಗಿದೆ, ಇನ್ ಕೇಸ್ ಡೌನ್ ದ ಲೇನ್ 5 years ಡೌನ್ ದ ಲೇನ್ ನಮ್ಮಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಡಿವೋರ್ಸ್ಗೆ ಹೋದರೆ ಅವಾಗ ಜಾಯಿಂಟ್ ವಿಲ್ ಮಾಡಿಬಿಟ್ಟು ಮತ್ತೆ ಕೂಡಿ ಸೀಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಅವಾಗ ಸೈನ್ ಇಬ್ಬರು ಹಾಕ್ಬೇಕಲ್ವಾ ಅಂದರು. ಹೌದು, ಹಾಕಬೇಕು ಅಂದೆ. ಅಂದರೆ ಇವತ್ತಿನ ಒಂದು ಯುವಜನತೆ ಏನಿದ್ದಾರೆ, ಜನ ಇದ್ದಾರೆ, ಅವ್ರು ಎಷ್ಟು ಅಹೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೂ ಆ ಘಟನೆ ಆಗಿಲ್ಲ, ಆದರೆ ಅವರು ಒಂದು ಹೈಪೋಥೆಟಿಕಲ್ ಆಗಿ ಕ್ವಶನ್ ಕೇಳಿದ್ರು. ಒಳ್ಳೆ ಕ್ವಶನ್ ಈಸ್ ಗುಡ್, ನೋ ಡೌಟ್. ಆದರೆ ಇವರಿಬ್ಬರು ಒಟ್ಟಿಗೆ ಸೈನ್ ಹಾಕ್ಲಿಕ್ಕೆ ಬೇಕು ಜಾಯಿಂಟ್ ವಿಲ್ ಅಂದಾಗ. ಸೊ ಇದು ನಾವು ಕೌನ್ಸಿಲಿಂಗಲ್ಲಿ ಡಿಸಿಷನ್ ತಗೋತೀವಿ, ಡಿಸ್ಕಸ್ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೇ ಕ್ಲೈಂಟ್ಸ್ ಬಂದು ಮಾತಾಡಿದ್ರು ಅವ್ರಿಗೆ ನಾವು ಗೈಡ್ ಮಾಡ್ತೀವಿ ಅಷ್ಟೇ. ವಿ ಆರ್ ನಾಟ್ ದಿ ಡೆಸಿಷನ್ ಮೇಕರ್ಸ್. ಅವ್ರಿಗೆ ಈ ಥರ ಇದೆ, ನಿಮಗೆ ಈ ಥರ ಅನುಕೂಲ ಆಗ್ಬೋದು, ಆಲೋಚನೆ ಮಾಡಿ ನೀವು ಡೆಸಿಷನ್ ತಗೊಳ್ಳಿ. ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಡೆಸಿಷನ್ ಅವ್ರದ್ದು ಇರಬೇಕು. ಯಾಕಂದ್ರೆ ನಾವೇನು ಹೇಳ್ತೀವಿ ವಿಲ್ಲಲ್ಲಿ, ಮೈ ವಿಶ್, ನನ್ನ ಇಚ್ಛೆ. ಅವ್ರ ಇಚ್ಛೆನೇ ನಾವು ವಿಲ್ಲಲ್ಲಿ ಬರೀಬೇಕಷ್ಟೇ ಹೊರತು ನನ್ನ ಇಚ್ಛೆನ ಅಲ್ಲಿ ಬರಬಾರ್ದು. ಅದು ಇಂಪೋಸ್ ಮಾಡಬಾರ್ದು ಆಸ್ ಎ ಪ್ರೊಫೆಷನಲ್. ಎಸ್ ಸರ್. ಆ್ಯಂಡ್ ಮೈ ಲಾಸ್ಟ್ ಸ್ಟೇಟ್ಮೆಂಟ್ ಇಸ್, ಜನರಲ್ ಅಸಂಪ್ಷನ್ ಏನಂದರೆ ವಿಲ್ ಇಸ್ ಜಸ್ಟ್ ಫಾರ್ ದ ವೆಲ್ದಿ ಅಂತ. ತುಂಬ ದುಡ್ಡಿರೋರು ಮಾತ್ರನೇ ವಿಲ್ ಮಾಡಬೇಕು ಅಂತ ಏನು ಅನ್ಕೊಂಡಿದ್ದಾರೆ ಜನ. ಇಲ್ಲ, ಯಾಕೆ ನಿಮ್ಮಲ್ಲಿ ಒಂದು 50 ಲಕ್ಷ ರೂಪಾಯಿ ಕಾರ್ ಇದೆ, ಅದು ಅಸೆಟ್ ಅಲ್ವಾ? ನೀವು ಬಾಡಿಗೆ ಮನೇಲೇ ಇರ್ಬೋದು. ಎಷ್ಟೋ ಜನ ಬಿಸ್ನೆಸ್ ಮೆನ್ ತುಂಬ ದೊಡ್ಡವರು ಬಾಡಿಗೆ ಮನೇಲಿ ಇರ್ತಾರೆ. ಹಾಗೆ ಅಂತ ಅವ್ರು ಅಸೆಟ್ಸ್ ಮಾಡಬಾರ್ದ? ಮಾಡಲಿಕ್ಕೆ ಬೇಕು.
ತುಂಬ ಜನಕ್ಕೆ ಏನು ಕೋಟ್ಯಾಧಿಪತಿಗಳು ಮಾತ್ರ ಮಾಡಬೇಕು, ನಾವೇನು ಮಾಡೋದು ಬೇಡ ಅನ್ನೋದು ಹಾಗಲ್ಲ. ಅಸೆಟ್ ಅಂದರೆ ಒಂದು ಅದಕ್ಕೊಂದು ಕಾನೂನು ಛಾಯೆ ಬಂದೇ ಬರುತ್ತೆ. ಕರೆಕ್ಟ್. ಡೆಫಿನೆಟ್ಲಿ ಲಾ ವಿಲ್ ಆಪರೇಟ್ ದೇರ್. ಅದು ಯಾವುದೇ ಅಸೆಟ್ ಇರ್ಬೋದು. ಒಂದು ನಾಮಿನೇಷನ್ ತೊಗೊಂಡ್ರೆ ಬ್ಯಾಂಕ್ ಬರ್ತದೆ, ನಿಮ್ಮ ಆಟೋಮೊಬೈಲ್ ಅಂದರೆ RTO ಬರ್ತಾರೆ, ನಿಮ್ಮ ಫಿಸಿಕಲ್ ಅಸೆಟ್ಸ್ ಅಂದರೆ BBMP ಬರುತ್ತೆ ಬೆಂಗಳೂರು. ಪ್ರತಿಯೊಂದಕ್ಕೂ ಒಂದು ಗೌರ್ಮೆಂಟ್ ಲಿಂಕೇಜ್ ಇದ್ದೇ ಇದೆ ಅಲ್ವಾ, ಅಲ್ಲಿ ಕಾನೂನು ಆಪರೇಟ್ ಆಗೇ ಆಗುತ್ತಲ್ವಾ. ಇಟ್ಸ್ ಆಲ್ವೇಸ್ ಬೆಟರ್. ಎಷ್ಟೇ ಇರಲಿ, ನಿಮ್ಗೊಂದು 50 ಲಕ್ಷದ ಮನೆ ಇದೆ, 10 ಲಕ್ಷದ ಮನೆ ಇದೆ, 20 ಲಕ್ಷದ ಮನೆ ಇದೆ, ಅದು ಮನೆ ಅಲ್ಲೇನು? ನನ್ನ ಪರ್ಸನಲಿ ನನಗೆ ಗೊತ್ತಿರೋರೊಬ್ಬರ ರಿಯಲ್ ಲೈಫ್ ಸ್ಟೋರಿ ಇದಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಇಬ್ರಿಗೂ ಮಕ್ಕಳಿಲ್ಲ. ಓಕೆ, ಮಕ್ಕಳಿಲ್ಲ, ಫ್ಯಾಮಿಲಿನೂ ಯಾರೂ ಟಚ್ಚಲ್ಲಿಲ್ಲ. ಅವ್ರದ್ದು ಒಂದು ಸ್ವಂತ ಮನೆ ಇದೆ. ಸೊ ರೀಸೆಂಟ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್, ಅಂದರೆ ಅವರು ಡಿಸ್ಕಸ್ ಮಾಡ್ತಿದ್ರು ಆ್ಯಸ್ ಟು ನಮ್ಮ ನಂತರ ಯಾರ್ದು ಈ ಮನೆ, ಏನು ಎತ್ತ ಅಂತ. ಆ್ಯಂಡ್ ದೇ ಡಿಸೈಡೆಡ್ ಅವರ ಊರಲ್ಲಿ ಒಂದು ದೇವಸ್ಥಾನ ಇದೆ, ಇದನ್ನು ಮಾರಿ ದೇವಸ್ಥಾನ ಕೊಟ್ಬಿಡೋದು ಅದನ್ನು ಅಂತ, ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಲಿ ದುಡ್ಡು ಅಂತ. ಬಟ್ ಅವಾಗ ನನ್ನ ಮೈಂಡಲ್ಲಿ ಬಂದಿದ್ದು, ಈ ಥರ ಎಷ್ಟೊಂದು ಜನ ಇದ್ದಾರೆ. ಅವರು ಸತ್ತ ನಂತರ ಅವರ ಆ ಪ್ರಾಪರ್ಟಿ ಯಾರಿಗೂ ಹೋಗುತ್ತೆ, ಜಸ್ಟ್ ಇನ್ ಕೇಸ್ ಅವ್ರು ವಿಲ್ ಮಾಡಿಲ್ಲ ಅಂದರೆ. ಇವಾಗ ದಿಸ್ ಕಪಲ್ ದೇ ಡಿಸೈಡೆಡ್ ಅವ್ರು ಟೆಂಪಲ್ಗೆ ಬರೀತಾರೆ ಅಂತ. ಬಟ್ ವಾಟ್ ಇಫ್ ದೇವ್ ನಾಟ್ ಡಿಸೈಡೆಡ್ ಆ್ಯಂಡ್ ಅವ್ರ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಯಾರೂ ಟಚ್ಚಲ್ಲಿಲ್ಲ? ಆಸ್ತಿ ಅಂದ ತಕ್ಷಣ ಜನ ಎಲ್ಲಿದ್ರು ಓಡ್ ಬರ್ತಾರೆ. ಕರೆಕ್ಟ್ ಅಲ್ವಾ? ಹೆಸರು ನೀವು ಟಚಲ್ಲಿ ಇಲ್ಲದೆ ಇರ್ಬೋದು, ನೀವು ಮಕ್ಕಳಿಲ್ಲ ಅಂತ ಒಂದು ರಿಲೇಟಿವ್ಸ್ ಗೊತ್ತಿರುತ್ತೆ. ಅವ್ರು ಹಿಂದೂಗಳಾಗಿದ್ದರೆ ಕ್ಲಾಸ್ 1 ಕ್ಲಾಸ್ 2 ನೋಡ್ತಾರೆ. ಕ್ಲಾಸ್ 2ನಲ್ಲಿ ಕ್ಯಾಟಗರಿ ತುಂಬ ಜನ ಇದ್ದಾರೆ. ಓಕೆ, ಅವ್ರು ಬರ್ಬೋದು ಅವಾಗ. ಸೊ ಅದ್ರ ಬದಲು ಅಂಥವ್ರಿಗೆ ನಾವೇನು ಹೇಳ್ತೀವಿ ಅಂದರೆ ಬೆಟರ್, ವಾಟ್ ಈಸ್ ಯುವರ್ ಐಡಿಯಾ? ಒಂದು ಕಪಲ್ ಬಂದಿದ್ರು ನಮ್ಮಲ್ಲಿ. ಅವರಲ್ಲಿ ಏನಂದರೆ ಇಬ್ರಿಗೂ ಯಾವುದೇ ಒಂದು ಥರದ್ದು ರಿಲೇಷನ್ಗೆ ಕೊಡ್ತಕ್ಕಂಥದ್ದು ಇಚ್ಛೆ ಇಲ್ಲ, ಮಕ್ಕಳೂ ಇಲ್ಲ. ನೀವು ಹೇಳಿದ್ದನ್ನು ಎರಡೂ ಬಂತು. ಕೇಳಿದೆ ನೀವೇನು ಮಾಡ್ಬೇಕಂತ ಇದ್ದೀರಂತ. ನಾವು ಕಂಪ್ಲೀಟ್ ಚಾರಿಟಿ ಮಾಡ್ಬಿಡ್ತೀವಿ ಅಂದರು. ಚಾರಿಟಿ ಈಸ್ ಎ ಜನರಲ್ ವರ್ಡ್, ಆಯಿತಾ? ಏನು ಮಾಡ್ತೀರಾ? ನಾವು ಹೇಳ್ತೀವಿ ನೋಡಿ, ನಾವೊಂದು ವ್ಯೂ ಹೇಳ್ತೀವಿ, ನಿಮ್ಗೆ ಅದು ಇಚ್ಛೆ ಇದ್ರೆ ತಾವು ಮಾಡಿ ಅಂತ. ಅವ್ರ ಟೋಟಲ್ ಅಸೆಟ್ಸ್ ಲೆಕ್ಕ ಹಾಕ್ಬಿಟ್ಟು 33% ಆಫ್ ದೇರ್ ಅಸೆಟ್ಸ್ ಗೋಸ್ ಟು ಆನ್ ಆಶ್ರಮ್ ವೇರ್ ದೇ ಹ್ಯಾವ್ ಎ ಸ್ಪಿರಿಚುವಲ್ ಲೀನಿಂಗ್ಸ್. ಮತ್ತು ದೇವರು ದಿಂಡ್ರು ಪೂಜೆ ಪುನಸ್ಕಾರ ಚೆನ್ನಾಗಿತ್ತು, ಆ ಒಂದು ಸಂಸ್ಥೆಗೆ ಹೋಗಲಿ ಅಂತ. 34% ಮಿಡ್ ಡೇ ಮೀಲ್ ಸ್ಕೀಮಿಗೆ ಕೊಡಿ ಆಫ್ ಯುವರ್ ಚಾಯ್ಸ್. ಇನ್ನೊಂದು ಮಿಕ್ಕಿ 33% ಅವರು ಡಾಕ್ಟರ್ಸ್ ಆಗಿ ರಿಟೈರ್ ಆಗಿದ್ದರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ. ಆ ಹಾಸ್ಪಿಟಲ್ಸ್ಗೆ ಪೂರ್ ಪೀಪಲ್ಗೆ ಅನುಕೂಲ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಹುಡುಕಿ ಅವ್ರಿಗೆ ಕೊಡ್ತಕ್ಕಂಥ ವಿಚಾರ ಮಾಡಿ ಅಂತ ಹೇಳಿದೆ. ದೇ ಆರ್ ಹ್ಯಾಪಿ. ಸೊ ನಮ್ಮದೇನು ಒಂದು ಗೈಡೆನ್ಸ್, ಒಂದು ದಾರಿ ತೋರಿಸೋದು, ಒಂದು ದಾರಿ ದೀಪವಾಗಿ ನಾವು ಹೇಳ್ಬೋದು, ಈ ಥರ ಇದೆ, ಹಿಂಗಿದೆ, ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೆ. ಆ ಥರ ಅಷ್ಟೆ, ಅಲ್ಲಿಗೆ ಮುಗೀತದೆ. ಅವ್ರ ಇಚ್ಛೆ ಅವ್ರು ಏನು ಮಾಡಬೇಕು ಮಾಡಲಿ, ಸಂತೋಷ ಅಂತ. ಅವ್ರು ಹೇಳಿ ಸರ್ ಚೆನ್ನಾಗಿದೆ ಸರ್ ಅಂತ ಅವ್ರು ಅಂದರು. ಒಳ್ಳೆ ಐಡಿಯಾ ಇದು ಸರ್. ತುಂಬ ಇನ್ಸೈಟ್ಫುಲ್ ಆಗಿತ್ತು. ಎಷ್ಟು ಇಂಪಾರ್ಟೆಂಟ್ ವಿಲ್ ಮಾಡೋದು ಅನ್ನೋದು ನಮ್ಗೆ ಅರ್ಥ ಆಯಿತು. ಯಾಕೆ ವಿಲ್ ಮಾಡಬೇಕು, ಯಾರು ಮಾಡಬಹುದು ಅನ್ನೋದನ್ನೆಲ್ಲ ತುಂಬ ಬ್ಯೂಟಿಫುಲ್ಲಿ ನಮ್ಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪ್ರಾರಂಭದಲ್ಲೇ ಹೇಳಿದಾಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ, ಅಥವಾ ಅದಕ್ಕಿಂತ ಮುಖ್ಯ ವಿಲ್ ಮಾಡಿಸ್ಲೇಬೇಕು ಅನ್ನೋದು ನಮ್ಮ ಇವತ್ತಿನ ಎಪಿಸೋಡಿಂದ ನನಗಂತೂ ಅರ್ಥ ಆಯಿತು. ದ್ಯಾಟ್ ವಾಸ್ ಮೈ ಟೇಕ್ ಅವೇ. ನಿಮ್ಮ ಮೆಸೇಜ್ ಟು ಆರ್ ವ್ಯೂವರ್ಸ್ ಏನಾಗಿರುತ್ತೆ? ಇದು ಒಂದು ಎಜುಕೇಟಿವ್ ಸೆಷನ್. ಮಾಹಿತಿ ಏನು ಇದೆ ಅಂದರೆ ವಾಟ್ ಇಟ್ ಈಸ್ ಅಂತಕ್ಕಂಥದ್ದನ್ನು ನಾವು ಹೇಳಿದ್ದೀವಿ. ವಾಟ್ ಆಟ್ ಟು ಬಿ, ಏನು ಆಗಬೇಕು ಅನ್ನೋದು ಪ್ರೇಕ್ಷಕರು ಆಲೋಚನೆ ಮಾಡಿ ಡಿಸೈಡ್ ಮಾಡಬೇಕು. ಅದು ಬಹಳ ಮುಖ್ಯ. ಯಾಕೆಂದರೆ ಅವರ ಆಸ್ತಿ ಅದು. ಅವರ ಆಸ್ತಿನ ಅವರು ಹೇಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು, ವಿಲೇವಾರಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ತನ್ನ ಕಾಲ ನಂತರ ಅನ್ನೋದು ಅವರು ಯೋಚನೆ ಮಾಡಿ ಅವರ ಏನು ಇಚ್ಛೆ ಇದೆ ಆ ಇಚ್ಛೆಗೆ ನಾವು ವ್ಯಾಲ್ಯೂ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಈ ನಾಲೆಡ್ಜ್ ತುಂಬ ಸ್ಪ್ರೆಡ್ ಆಗಿಲ್ಲ. ಹೌದು, ಅಲ್ಲೇ ಇಲ್ಲಿ ಏನೋ ಕೇಳ್ತೀವಿ, ಅವ್ರು ಹೇಳಿದ್ವಿ ಇವ್ರು ಹೇಳಿದಂತ ನಾವು ಡಿಸಿಷನ್ ತಗೊಳ್ಳೋದಕ್ಕಿಂತ
ಅರಿತ ನುರಿತ ವ್ಯಕ್ತಿಗಳನ್ನು ಕೇಳಿ ತಿಳ್ಕೊಂಡು ಆನಂತರ ತಾವು ಡಿಸಿಷನ್ ತಗೊಳ್ಳೋದು ಒಳ್ಳೆಯದಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಿಕಾಸ್ ವಿಲ್ ಅಂತ ಬರ್ತಾ ನಾವು ನೋಡೋದೆಲ್ಲ ಬರೀ ಫಿಲಮಲ್ಲೇ, ರಿಯಲ್ ಲೈಫಲ್ಲಿ ತುಂಬಾ ಕಡಿಮೆ ನೋಡ್ರದ್ ನಾವ್ ಯಾರೋ ವಿಲ್ ಮಾಡಿರೋದು ಎಲ್ಲ. ಹಾಗಾಗಿ ಲೆಟ್ಸ್ ಟೇಕ್ ದಿಸ್ ಸೀರಿಯಸ್ಲಿ. ವಿಲ್ನ ಮಾಡೋದು ಎಷ್ಟು ಇಂಪಾರ್ಟೆಂಟು ಅದನ್ನ ರಿಜಿಸ್ಟರ್ ಮಾಡಿಸೋದು ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ನಾವು ಎಪಿಸೋಡಲ್ಲಿ ಮಾಡಿದಂಥ ಎಲ್ಲ ಪಾಯಿಂಟ್ಸ್ಗಳ ಮೇಲೆ ನಿಮ್ಮ ಗಮನ ಇರಲಿ. ಆ್ಯಂಡ್ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಪೋಸ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸರ್ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಸರ್, ಸಪ್ತಮ್ ತೈಲ ಕಡೆಯಿಂದ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ ಒಂದು ಚಿಕ್ಕ ಕಾಣಿಕೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ಇನ್ಸೈಟ್ಸ್ಗಳನ್ನು ಕೊಟ್ಟಿದ್ದಕ್ಕೆ, ಥಾಟ್ಸ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದು ಇವತ್ತು ನೀವು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ ಟು ಶೇರ್ ದ ಎಂಟೈರ್ ನಾಲೆಡ್ಜ್, ಟು ಟ್ರಾನ್ಸ್ಫರ್ ದ ನಾಲೆಡ್ಜ್ ಟು ದಿ ನೀಡಿ. ಯಾರಿಗೆಲ್ಲ ಈ ಒಂದು ನಾಲೆಡ್ಜ್ ಅಂತ ಇತ್ತು, ನಾಲೆಡ್ಜ್ ಸೆಷನ್ ಆಗಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಆಪರ್ಚುನಿಟಿ ಅಂತ ಹೇಳಿ. ಮೈ ಪ್ಲೆಷರ್ ಸರ್, ಮೈ ಪ್ಲೆಷರ್. ಆ್ಯಂಡ್ ಸರ್ ಹೇಳ್ದಾಗೆ ಕಂಡೀಷನ್ ಸಪ್ಲೈ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬೊಬ್ಬರ ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ಪರ್ಸ್ನಲೈಸ್ಡ್ ಆಗಿ ನೀವು ಒಬ್ಬರು ಎಕ್ಸ್ಪರ್ಟ್ನ ಹೋಗಿ ಮೀಟ್ ಮಾಡಿದಾಗ ಅದರ ಕಂಡೀಷನ್ಸ್ಗಳನ್ನು ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಎಪಿಸೋಡ್ನ ನೋಡಿದ್ದಕ್ಕೆ ಸರ್. ಥ್ಯಾಂಕ್ ಯು.